ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತರೇಸು ಓಡಿ ಬರುವರು, ನಿನ್ನ ಕಣ್ಣೀರೆಲ್ಲ ಒರೆಸಿ ಬಿಡುವರು, ನಿನ್ನ ಕರವ ಹಿಡಿದು ನಿನ್ನ ಕಾಯುವರು. ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಹೊಸ ವರ್ಷದಲ್ಲಿ ನೀವು ಅನೇಕ ತೀರ್ಮಾನಗಳನ್ನು ಕೈಗೊಂಡಿದ್ದೀರಿ. ಅದರಲ್ಲಿ ವಿಶೇಷವಾಗಿ ನೀವು ಕೈಗೊಳ್ಳಬೇಕಾದ ಮತ್ತೊಂದು ತೀರ್ಮಾನ ಪ್ರಾರ್ಥನೆ. ದಿನಕ್ಕೆ 1 ಗಂಟೆಯಾದರೂ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ದೇವರ ಪ್ರಸನ್ನತೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡುವ ಒಂದು ವಾಡಿಕೆ, ರೂಢಿ, ಅಭ್ಯಾಸ ನಿಮ್ಮಲ್ಲಿ ಕಾರ್ಯ ಮಾಡಲಿ. ಕಾರಣ ಪವಿತ್ರ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ವಾಡಿಕೆಯಂತೆ ಯೇಸು ಸ್ವಾಮಿ ಸಹ ವಾಡಿಕೆಯಂತೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟವನ್ನೇರಿದರು, ವಾಡಿಕೆಯಂತೆ ಪ್ರಾರ್ಥನೆ ಮಾಡುವುದಕ್ಕಾಗಿ ತನ್ನನ್ನೇ ಪ್ರತ್ಯೇಕಿಸಿಕೊಂಡರು. ವಾಡಿಕೆ ಎಂದರೇನು? ಅವರ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಅದೊಂದು ಅವಿಭಾಜ್ಯವಾದ ಅಂಗವಾಗಿ ಅದು ಅವರಿಗೆ ಆ ಸಮಯಕ್ಕೆ ಅದನ್ನು ಮೀಸಲಾಗಿಸಿಟ್ಟರು ಎಂಬುದಾಗಿ. ಸೊ ಈ ಹೊಸ ವರ್ಷದಲ್ಲಿ ಆ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರು ನಮ್ಮನ್ನು ಅಭಿಷೇಕಿಸಲಿ. 1 ಪೂರ್ವಕಾಲ ಇತಿಹಾಸ 4ನೇ ಅಧ್ಯಾಯ ವಚನ 9 ಮತ್ತು 10. ಯಾಬೇಚ್ ಎಂಬುವನು ಒಬ್ಬನಿದ್ದನು. ಅವನು ತನ್ನ ಕುಟುಂಬದಲ್ಲಿ ಬಹಳ ಗೌರವಾನ್ವಿತ ವ್ಯಕ್ತಿ. ಅವನು ಹುಟ್ಟುವಾಗ ಪ್ರಸವ ವೇದನೆ ಅಧಿಕವಾದದ್ದರಿಂದ ಅವನ ತಾಯಿ ಆತನಿಗೆ ಯಾಬೇಚ ಎಂದು ಹೆಸರನ್ನು ಕೊಟ್ಟಳು. ಆದರೆ ಯಾಬೇಚ, ಸರ್ವೇಶ್ವರ ನನ್ನನ್ನು ಆಶೀರ್ವದಿಸಿರಿ, ಸರ್ವೇಶ್ವರ ನನ್ನ ಭೂಮಿಯನ್ನು ವಿಸ್ತರಿಸಿರಿ, ಸರ್ವೇಶ್ವರ ನನ್ನೊಡನೆ ಇದ್ದು ನನಗೆ ನೋವನ್ನುಂಟು ಮಾಡುವ ಎಲ್ಲ ದುಷ್ಟಶಕ್ತಿಗಳಿಂದ ನನ್ನನ್ನು ಕಾಪಾಡಿ ಎಂದು ಸರ್ವೇಶ್ವರನಿಗೆ ಪ್ರಾರ್ಥಿಸಿದನು. ಸರ್ವೇಶ್ವರ ಅವನ ಪ್ರಾರ್ಥನೆಯನ್ನು ಆಲಿಸಿ ಅವನು ಕೇಳಿದ್ದನ್ನು ದಯಪಾಲಿಸಿದರು. ಆಮೇನ್. ನನ್ನ ಯೇಸು ನನ್ನ ರಕ್ಷಕ. ಇಲ್ಲಿ 4 ವಿಷಯಗಳ ಕುರಿತು ಯಾಬೇಚನ ಪ್ರಾರ್ಥನೆ. ಈ ಯಾಬೇಚನ ಪ್ರಾರ್ಥನೆ ನೀವು ಅನೇಕ ಬಾರಿ ಓದಿರಬಹುದು, ಕೇಳಿಸಿಕೊಂಡಿರಬಹುದು, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಆದರೆ ಇವತ್ತು ಆತ ಮಾಡಿದ ಪ್ರಾರ್ಥನೆ ನಮಗೆ ಒಂದು ಮಾದರಿಯಾಗಿ ನಿಲ್ಲುತ್ತದೆ. ಮೊಟ್ಟ ಮೊದಲನೇದಾಗಿ ಅವನಿಗೆ ಇಟ್ಟ ಹೆಸರು ಸಂಕಟ ಪಡುವವನು, ಸಂಕಟಕ್ಕೊಳಗಾದವನು. ಸಂಕಟ, ಯಾಬೇಚ ಎಂದರೆ ಸಂಕಟ, ನೋವು ಎಂಬುದಾಗಿತ್ತು. ಆ ಊರಿನಲ್ಲಿ ಅವನು ಒಳ್ಳೆಯ ಗೌರವಾನ್ವಿತ ವ್ಯಕ್ತಿಯಾಗಿದ್ದ ಎಂದು ಪವಿತ್ರ ಗ್ರಂಥ ಹೇಳುತ್ತದೆ. ಕಾರಣ ಈ ಯಾಬೇಚನ ಕುರಿತು ಮಾತನಾಡುವಾಗ ಹೆಚ್ಚಾದ ವಿವರಣೆ ಪವಿತ್ರ ಗ್ರಂಥದಲ್ಲಿ ನಮಗೆ ದೊರಕುವುದಿಲ್ಲ. ಆದರೂ 1 ಪೂರ್ವಕಾಲ ಇತಿಹಾಸ 4ನೇ ಅಧ್ಯಾಯದ ಟೈಟಲ್ ನೋಡುವುದಾದರೆ ಯಹೂದನ ವಂಶಜರು. ಯಾಬೇಚ ಆ ಯಹೂದನ ವಂಶಾವಳಿಯಲ್ಲಿ ಹುಟ್ಟಿ ಬಂದಂಥ ವ್ಯಕ್ತಿಯಾಗಿದ್ದ. ಯಹೂದ ಎಂದರೆ ದೇವರನ್ನು ಸ್ತುತಿ ಮಾಡುವರು. ಯಹೂದ ಕುಲ ದೇವರಿಗೆ ಮೆಚ್ಚುಗೆಯಾದ ಕುಲವಾಗಿತ್ತು. ಈ ಯಹೂದ ಕುಲದಲ್ಲಿ ಹುಟ್ಟಿ ಬಂದ ಅಂದರೆ ಏನು? ಅವನ ಜೀವನ ಸ್ತುತಿ ಮತ್ತು ಪ್ರಾರ್ಥನಾ ಜೀವನವಾಗಿತ್ತು. ಪ್ರೈಸ್ ದ ಲಾರ್ಡ್. ಈ ಯಹೂದ ಕುಲದವರು ಯುದ್ಧ ಭೂಮಿಯಲ್ಲಿ ಮುಂದೆ ನಿಲ್ಲಬೇಕಾಗಿತ್ತು. ಯಾರನ್ನು ನಾನು ಮೊದಲು ಯುದ್ಧ ಭೂಮಿಗೆ ಕಳುಹಿಸಲಿ ಎಂದರೆ ಯಹೂದ ಕುಲವನ್ನು ಕಳುಹಿಸು ಎಂದು. ಯಹೂದ ಕುಲದವರ ಕೆಲಸ ಏನು? ಯುದ್ಧ ಭೂಮಿಯಲ್ಲಿ ನಿಂತು ಸರ್ವೇಶ್ವರನು ಒಳ್ಳೆಯವನು, ಆತನ ಪ್ರೀತಿ ಶಾಶ್ವತ, ಪರಿಶುದ್ಧನು 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 ಎಂದು ಸರ್ವೇಶ್ವರನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವ ಅಭಿಷೇಕ ಯಹೂದ ಕುಲದ ಮೇಲಿತ್ತು. ಆದ ಕಾರಣ ಇಲ್ಲಿ ಅವನು ತಾನು ಗೌರವಾನ್ವಿತ ವ್ಯಕ್ತಿಯಾಗಿದ್ದರೂ ಸಹ ಅವನು ಇನ್ನೂ ಮೇಲಾದ ಆಶೀರ್ವಾದವನ್ನು ದೇವರಲ್ಲಿ ಕೇಳುತ್ತಾನೆ. ಬಹುಶಃ ಯಾಬೇಚನ ಮೂಲಕ ದೇವರ ಯೋಜನೆ, ದೇವರ ಚಿತ್ತ ಈ ಲೋಕದಲ್ಲಿ ಏನೋ ನಡೆಯಬೇಕಾಗಿತ್ತು. ಮೇ ಬಿ
ಅವನು ದೇವರ ಸಾಮ್ರಾಜ್ಯವನ್ನು ಕಟ್ಟಲು ದೇವಜನರ ಆಶೀರ್ವಾದಕ್ಕಾಗಿ ದೇವರು ಅವನ ಪ್ರಾರ್ಥನೆಯನ್ನು ಆಲಿಸಿ ಇಮ್ಮಿಡಿಯೇಟ್ ಆಗಿ ಅನುಗ್ರಹಿಸಿದರು. ಮೊದಲನೇದಾಗಿ, ಸರ್ವೇಶ್ವರ ನನ್ನನ್ನು ಆಶೀರ್ವದಿಸಿರಿ. ಎಂಥ ಪ್ರಾರ್ಥನೆ ನೋಡಿ. ಇವತ್ತು ನಾವು ಹಾಗೆ ಕೇಳೋಣ, ಯೇಸುವೆ ನಮ್ಮನ್ನು ಆಶೀರ್ವದಿಸಿರಿ. ನಮಗೊಬ್ಬ ರಕ್ಷಕನುಂಟು. ಯೇಸು ಹೇಳಿದರು ಯೋಹನ್ನ 14:13-14, ನನ್ನ ನಾಮದಲ್ಲಿ ನೀವು ಏನನ್ನು ಕೇಳಿಕೊಂಡರೂ ಸ್ವರ್ಗದ ತಂದೆ ನಿಮಗೆ ಅದನ್ನು ಅನುಗ್ರಹಿಸುವರು. ನೀವು ಇದುವರೆಗೂ ಏನನ್ನು ಕೇಳಿಕೊಳ್ಳಲಿಲ್ಲ, ಈಗಲಾದರೂ ಕೇಳಿರಿ, ಆಶೀರ್ವಾದವನ್ನು ಕೇಳಿರಿ. 2 ವಿಧದ ಆಶೀರ್ವಾದಗಳು. ಒಂದು ಸ್ವರ್ಗೀಯ ಆಶೀರ್ವಾದ, ಪವಿತ್ರಾತ್ಮರ ವರಗಳು, ಫಲಗಳು, ಸುಜ್ಞಾನ. ಮತ್ತೊಂದು ಇಹಲೋಕಕ್ಕೆ ಸಂಬಂಧಪಟ್ಟ ಆಶೀರ್ವಾದ. ಶರೀರದಲ್ಲಿ ಒಳ್ಳೆ ಆರೋಗ್ಯ ಬೇಕು, ಶಕ್ತಿ ಬೇಕು, ಬಲ ಬೇಕು, ಒಳ್ಳೆ ಅನ್ನ ಆಹಾರಗಳು. ನಮ್ಮಲ್ಲಿ ಹೆಚ್ಚಾದ ಆಶೀರ್ವಾದಗಳಿದ್ದರೆ ಅದನ್ನು ದೇವರ ರಾಜ್ಯಕ್ಕಾಗಿ ಉಪಯೋಗಿಸಲು, ಪರರಿಗೆ ಕೊಡಲು ನಾವು ಶಕ್ತರಾಗುತ್ತೇವೆ. ಈ ಲೋಕದಲ್ಲಿ ದೇವರ ರಾಜ್ಯ ಕಟ್ಟಬೇಕು. ಈ ಲೋಕದಲ್ಲಿ ದೇವರ ರಾಜ್ಯ ಹಬ್ಬಿ ಹರಡಬೇಕು. ಇವಾಗ ಒಂದು 20 ಬೈಬಲನ್ನು ತೆಗೆದು ಎಲ್ಲರಿಗೂ ಫ್ರೀಯಾಗಿ ಹಂಚಬೇಕು. ಆ 20 ಬೈಬಲನ್ನು ಖರೀದಿ ಮಾಡಲು ನಮಗೆ ಹಣ ಬೇಕಲ್ಲವೇ? ಅಥವಾ ಒಬ್ಬ ಬಡವರಿಗೆ, ಒಬ್ಬ ರೋಗಿಗಳಿಗೆ ಯೇಸುವನ್ನು ನಾವು ಪರಿಚಯ ಮಾಡಿಕೊಡಬೇಕು. ನಾವಿರುವ ಸ್ಥಳದಲ್ಲಿ ಯೇಸುವಿಗೆ ಸಾಕ್ಷಿಗಳಾಗಿರಬೇಕು. ಆದ ಕಾರಣ ದೇವರ ಆಶೀರ್ವಾದ, ಯೇಸುವಿನ ಆಶೀರ್ವಾದ, ಯೇಸುವಿನಿಂದ ಬರುವಂಥದ್ದು ನಮಗೆ ಆಶೀರ್ವಾದವಾಗಿ ಪರಿಣಮಿಸುತ್ತದೆ. ಸರ್ವೇಶ್ವರ ನನ್ನನ್ನು ಆಶೀರ್ವದಿಸಿರಿ ಎಂದು ದೇವರ ಆಶೀರ್ವಾದಕ್ಕೆ ಮೊರೆಯಿಟ್ಟ. 2ನೇದಾಗಿ, ನನ್ನ ಭೂಮಿಯನ್ನು ವಿಸ್ತರಿಸಿರಿ, ಎನ್ಲಾರ್ಜ್ ಅವರ್ ಬೌಂಡ್ರೀಸ್. ಇವತ್ತು ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ, ಅದೇ ಸಾಕು ಯೇಸುವೇ, ಬಾಡಿಗೆ ಮನೆ ಯೇಸುವೇ, ಗುಡಿಸಲು ಮನೆ ಅಲ್ಲ. ನೀವು ಪ್ರಾರ್ಥಿಸಿ. ದೇವರು ಹೇಳಿದರು ಭೂಮಿಯನ್ನು ವಶಪಡಿಸಿಕೊಳ್ಳಿರಿ. ಪರಲೋಕ ದೇವರಿಗೆ, ಭೂಲೋಕ ನರಮಾನವರಿಗೆ ಸೃಷ್ಟಿ ಮಾಡಲ್ಪಟ್ಟಿದ್ದು. ಸೊ ನಮ್ಮ ಎಲ್ಲೆಗಳು ಅಂದರೇನು? ನೀವು ಮಾಡುವ ಕೈ ಕೆಲಸ, ನಿಮ್ಮ ಒಂದು ಬಿಸ್ನೆಸ್ಗಳು, ನಿಮ್ಮ ಪಶು ಪಕ್ಷಿ ಪ್ರಾಣಿಗಳ ಒಂದು ಸಂತತಿ ಸಂತಾನ ಅಭಿವೃದ್ಧಿಯಾಗಬೇಕು. ನಿಮ್ಮ ಭೂಮಿ ವಿಸ್ತರಿಸಲ್ಪಡಬೇಕು. ಆಧ್ಯಾತ್ಮಿಕವಾಗಿ ನೋಡುವುದಾದರೆ ಇವತ್ತು ದೇವರ ಸುವಾರ್ತೆಯನ್ನು ಸಾರುವ ನಾವು ಸಹ ಪ್ರಪಂಚದ ಮೂಲೆ ಮೂಲೆಗೆ ಅದು ವಿಸ್ತರಿಸಲ್ಪಡಬೇಕು. ನಾವು ಸಾರುತ್ತಿರುವ ಜೀವಸ್ವರ ಪ್ರಪಂಚದ ಮೂಲೆ ಮೂಲೆಗೆ ಹೋಗಬೇಕು. ಆರ್ ಬೌಂಡ್ರೀಸ್, ನಮ್ಮ ಎಲ್ಲೆಗಳು ವಿಸ್ತರಿಸಲ್ಪಡಬೇಕು. ಅದು ಒಂದು ಇಹಲೋಕಕ್ಕೆ ಸಂಬಂಧಪಟ್ಟ ಆಶೀರ್ವಾದನೂ ಇರಬಹುದು, ಆತ್ಮಿಕವಾದ ಆಶೀರ್ವಾದನೂ ಅದಕ್ಕೆ ಅನ್ವಯಿಸುತ್ತದೆ. 3ನೇದಾಗಿ, ನನ್ನೊಡನೆ ಇದ್ದು. ಇದು ಬಹಳ ಇಂಪಾರ್ಟೆಂಟ್. ದೇವಾ ನೀವು ನನ್ನೊಡನೆ ಸದಾ ಕಾಲ ಇರಿ. ಯೋಹನ್ನ 15:3 ಯೇಸು ಹೇಳಿದಾಗೆ 4ರಲ್ಲಿ, ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಸಮೃದ್ಧಿಯಾದ ಫಲವನ್ನು ಕೊಡುವಿರಿ. ಇವತ್ತು ನನ್ನಲ್ಲಿದ್ದು, ಎಂಥ ಅದ್ಭುತಕರವಾದ ಪ್ರಾರ್ಥನೆ. ನಮಗಾದರೂ ನಾವು ಭಾಗ್ಯವಂತರು. ನಮ್ಮೊಳಗೂ ನಮ್ಮೊಡನೆಯೂ ವಾಸ ಮಾಡುವ ಸ್ವರ್ಗದ ಶಕ್ತಿ ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟಿದ್ದೇವೆ. ಆಮೇನ್. ನನ್ನೊಡನೆ ಇದ್ದು ಆತ ಬಯಸೋದೇನು? ದೇವರ ಪ್ರಸನ್ನತೆ. ನೀನು ನನ್ನ ಕೈ ಬಿಡಬೇಡ, ನೀನು ನನ್ನನ್ನು ಬಿಟ್ಟು ಹೋಗಬೇಡ. ದಾವೀದ ಅರಸ ರಾಜನಾಗಿದ್ದರೂ ಸಹ ಆತ ಹೇಳುತ್ತಾನೆ, ನನ್ನಿಂದ ಎಲ್ಲ ಹೊರಟರೂ ಸಹ ದೇವಾ ನಿನ್ನ ಪ್ರಸನ್ನತೆಯನ್ನು ಮಾತ್ರ ನನ್ನಿಂದ ತೆಗೆಯಬೇಡ, ನನ್ನನ್ನು ಮಾತ್ರ ನೀನು ಕೈ ಬಿಡಬೇಡ. ಆ ರೀತಿ ನಾವು ಸಹ ಹೇಳೋಣ ಯೇಸುವಿಗೆ, ಯೇಸುವೆ ಈ ವರ್ಷವಿಡೀ ಕ್ಷಣ ಕ್ಷಣಕ್ಕೂ ನೀವೇ ನನ್ನೊಡನೆ ಇದ್ದು ನನ್ನನ್ನು ಮುನ್ನಡೆಸಿರಿ. ಓ ಪರಿಶುದ್ಧಾತ್ಮರೇ, ನನ್ನ ಜೀವಾಳ ಮಾರ್ಗದರ್ಶಕರಾಗಿದ್ದು ನೀವೇ ನನ್ನನ್ನು ಆಳ್ವಿಕೆ ಮಾಡಿರಿ. ನೀವು ನನ್ನೊಡನೆ ಇರಿ, ನಾನು ನಿಮ್ಮೊಡನೆಯೂ ನೀವು ನನ್ನೊಡನೆಯೂ ಇರಬೇಕೆಂಬುದಾಗಿ ಪ್ರಾರ್ಥನೆ. ತದನಂತರ, ನನಗೆ ನೋವನ್ನುಂಟು ಮಾಡುವ ಎಲ್ಲ ದುಷ್ಟಶಕ್ತಿಗಳಿಂದ ನನ್ನನ್ನು ಕಾಪಾಡಿರಿ. ಪ್ರಭುವೇ, ನಮ್ಮನ್ನು ಕಾಪಾಡದ ಹೊರತು ನಮ್ಮನ್ನು ನಾವು ಕಾಯುವುದು ವ್ಯರ್ಥ. ನಮ್ಮನ್ನು ಕಾಯಲು ಇರಿಸುವ ನಾಯಿಗಳಿವೆ, ಎಚ್ಚರಿಕೆ ಅಂತ. ಬಾಗಿಲಲ್ಲಿ ನಾಯಿಗಳನ್ನು ಕಟ್ಟಿ ಹಾಕಿರಬಹುದು, ವಾಚ್ಮ್ಯಾನ್ ಅನ್ನು ನಾವು ನಿಲ್ಲಿಸಿರಬಹುದು. ಆದರೆ ನಿಜವಾದ ಸಂರಕ್ಷಣೆ ದೈವಿಕ ಸಂರಕ್ಷಣೆ. ನನಗೆ ನೋವುಂಟು ಮಾಡುವ ಸಕಲ ದುಷ್ಟ ಶಕ್ತಿಗಳಿಂದ
ನನ್ನನ್ನು ಬಿಡುಗಡೆ ಮಾಡಿ ಕಾಪಾಡಿರಿ. ಅದ್ಭುತಕರವಾದ ಪ್ರಾರ್ಥನೆ ಇದು. ನಮ್ಮ ಪ್ರತಿನಿತ್ಯ ಪ್ರಾರ್ಥನೆ ಮಾಡಿದ್ರು ಸಹ ತುಂಬ ಚೆನ್ನಾಗಿದೆ. ನಮ್ಮನ್ನು ಕಾಪಾಡಿರಿ, ಅದನ್ನೇ ಪ್ರಭು ಯೇಸು ಹೇಳಿದು. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಸಕಲ ಕೇಡಿನಿಂದ ನಮ್ಮನ್ನು ಕಾಯ್ದು ಕಾಪಾಡಿರಿ ಎಂದು ಪರಲೋಕದ ಪ್ರಾರ್ಥನೆಯಲ್ಲಿ ಪ್ರತಿನಿತ್ಯ ಪ್ರಾರ್ಥನೆ ನಾವು ಮಾಡುವವರಾಗಿದ್ದೇವೆ. ಅಂದರೆ ನಮ್ಮ ಸ್ವಂತ ಶಕ್ತಿ, ಸ್ವಂತ ಬಲದಿಂದ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು ಕಾಪಾಡಲು ನಮ್ಮಿಂದ ಸಾಧ್ಯವಿಲ್ಲ. ಆದರೆ ನನಗೊಬ್ಬ ರಕ್ಷಕನಿದ್ದಾನೆ. ನನಗೆ ಭಯ ಉಂಟು ಆದಾಗ ನಾನು ಕೂಗಿ ಕರೆದರೆ ಆ ಸಕಲ ಭಯಭೀತಿಗಳಿಂದ ನನ್ನನ್ನು ಬಿಡುಗಡೆ ಮಾಡುವ ನನ್ನ ಯೇಸು ನನ್ನ ರಕ್ಷಕ. ನಿರ್ಗತಿಕನು, ನನಗೆ ಯಾರೂ ಇಲ್ಲ ಎಂದು ಹೇಳಿಕೊಳ್ಳುವ ನಿರ್ಗತಿಕನು ಸರ್ವೇಶ್ವರನಿಗೆ ಮೊರೆ ಇಟ್ಟರೆ ಸರ್ವಾಪತ್ತಿನಿಂದ ಆತನನ್ನು ಬಿಡುಗಡೆ ಮಾಡುವ ನನ್ನ ಯೇಸು ನನ್ನ ರಕ್ಷಕ ನಮಗಿದ್ದಾರೆ. ಆದ ಕಾರಣ ಎಡೆಬಿಡದೆ, ಸೋತು ಹೋಗದೆ, ಚಂಚಲರಾಗದೆ ಪ್ರಾರ್ಥನೆ ಮೂಲಕ ನಮ್ಮ ದಿನನಿತ್ಯದ ಜೀವಿತವನ್ನು ಪ್ರಾರಂಭಿಸೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಈ ಮುಂಜಾನೆ ವೇಳೆ, ಈ ಹೊಸ ವರ್ಷದಲ್ಲಿ ಯಾಬೇಚನು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ, ಹೇ ಸರ್ವೇಶ್ವರ, ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸಂತತಿ ಸಂತಾನವನ್ನು, ಮಕ್ಕಳನ್ನು ಆಶೀರ್ವದಿಸಿರಿ. ಹೇ ಸರ್ವೇಶ್ವರ, ನಮ್ಮ ಭೂಮಿಯನ್ನು ವಿಸ್ತರಿಸಿರಿ. ನಮ್ಮ ಕೈಕೆಲಸಗಳು ಆಶೀರ್ವದಿಸಲ್ಪಡಲಿ. ನಮ್ಮ ಹೊಲ ಗದ್ದೆಗಳು, ಬೆಳೆ ಆಶೀರ್ವದಿಸಲ್ಪಡಲಿ. ನಾವು ಸಾಕುತ್ತಿರುವ ಪಶು ಪಕ್ಷಿ ಪ್ರಾಣಿಗಳ, ಕುರಿ ದನಗಳು ಸಮೃದ್ಧಿಯಾಗಿ ಬೆಳೆಯಲಿ. ಅವರ ಇನ್ಕಮ್ ಸೋರ್ಸ್ ಅಭಿಷೇಕಿಸಲ್ಪಡಲಿ. ಅವರ ಎಲ್ಲೆಗಳು ವಿಸ್ತರಿಸಲ್ಪಡಲಿ. ಅವರು ವಾಸ ಮಾಡುವ ಮನೆಗಳು ಆಶೀರ್ವದಿಸಲ್ಪಡಲಿ. ಆಧ್ಯಾತ್ಮಿಕವಾಗಿ ಶುಶ್ರೂಷೆ ಮಾಡುವ ನಮ್ಮ ಸೇವಾ ಜೀವಿತದ ಎಲ್ಲೆಗಳು ಯೇಸು ನಾಮದಲ್ಲಿ ಈ ಹೊಸ ವರ್ಷದಲ್ಲಿ ವಿಸ್ತರಿಸಲ್ಪಡಲಿ. ಈ ಜೀವಸ್ವರ ಪ್ರಪಂಚದ ಮೂಲೆ ಮೂಲೆಗೂ ಹೋಗುವಂತೆ ಅದರ ಎಲ್ಲೆಗಳು ಯೇಸು ನಾಮದಲ್ಲಿ ವಿಸ್ತರಿಸಲ್ಪಡಲಿ. ನೀವು ನಮ್ಮೊಡನಿದ್ದು, ಯೇಸುವೇ, ಎಫಾತ, ಎಮ್ಮಾವು ಗ್ರಾಮದಲ್ಲಿ ಆ ಶಿಷ್ಯರು ಬಂದು ನಮ್ಮೊಡನೆ ತಂಗಿರಿ ಎಂದು ಕೇಳಿಕೊಂಡ ರೀತಿಯಲ್ಲಿ, ಯೇಸುವೇ, ನಮ್ಮ ಮನೆಯ ಅರಸನಾಗಿ, ರಾಜಾದಿರಾಜನಾಗಿ ನೀವು ಬಂದು ನಮ್ಮೊಡನೆ ತಂಗಿರಿ. ಯೇಸುವೇ, ನೀವು ನಮ್ಮೊಡನೆ ಇರಿ. ನಮ್ಮ ಕೈ ಹಿಡಿದು ಮುನ್ನಡೆಸಿರಿ. ನಮ್ಮ ಜೀವಿತವನ್ನು ಆಳ್ವಿಕೆ ಮಾಡಿರಿ. ನಮ್ಮನ್ನು ವಶಪಡಿಸಿಕೊಳ್ಳಿರಿ. ಪರಿಶುದ್ಧಾತ್ಮರು ನಮ್ಮ ಜೀವಾಳವು ಮಾರ್ಗದರ್ಶಕರು ಆಗಿದ್ದು ದೇವರ ಚಿತ್ತಾನುಸಾರ ನಮ್ಮನ್ನು ಮುನ್ನಡೆಸಲಿ. ನೀವು ನಮ್ಮೊಡನಿದ್ದು ನಮಗೆ ನೋವನ್ನುಂಟು ಮಾಡುವ ಸಕಲ ದುಷ್ಟ ಶಕ್ತಿಗಳಿಂದ ಬಿಡುಗಡೆ ನೀಡಿ ಕಾಪಾಡಿರಿ. ಈ ವರ್ಷದಲ್ಲಿ ಯಾರೆಲ್ಲ ರೋಗ ರುಜಿನಗಳಿಂದ ನೋವಿನಲ್ಲಿ ನರಳಾಡುತ್ತಿದ್ದಾರೋ, ಕಷ್ಟ ಸಂಕಟ ಸಾಲ ಬಾಧೆಗಳಿಂದ ನೋವಿನಲ್ಲಿ ನರಳಾಡುತ್ತಿದ್ದಾರೋ, ಅವರನ್ನು ಕಾಡುತ್ತಿರುವ ಎಲ್ಲ ದುಷ್ಟ ಶಕ್ತಿಗಳಿಂದ ಅವರನ್ನು ಬಿಡುಗಡೆ ಮಾಡಿ, ಪವಿತ್ರಾತ್ಮರ ಪ್ರೀತಿ, ಶಾಂತಿ, ಸಮಾಧಾನ, ಅನ್ಯೋನ್ಯತೆ, ಐಕ್ಯತೆಯಲ್ಲಿ ಸಂತೋಷದಿಂದ ದೇವರ ಸೇವೆ ಮಾಡುವ ಕೃಪೆ, ಸಂತೋಷದಿಂದ ಅವರು ಜೀವಿಸಲು, ನಾನು ಬಂದದ್ದು ಜೀವ ನೀಡಲು, ಅದು ಯಥೇಚ್ಛವಾಗಿ ಸಮೃದ್ಧಿಯಾಗಿ ಯೇಸುವಿನ ಪರಿಪೂರ್ಣವಾದ ಜೀವ ನಮ್ಮ ದೇಹಾತ್ಮ ಮನಸ್ಸಿನಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತಾ, ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರು ನಮ್ಮನ್ನು ಆಳ್ವಿಕೆ ಮಾಡುವಂತೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.